ಮಳೆ ಬಪ್ಪ ಟೈಮ್ ಆದ ಕಾರಣ ಕೆಲವೊಂದು ವಿಷಯಕ್ಕೆ ಗುಣ ಇದ್ದು ರಶ್ ಕಮ್ಮಿ ಇತ್ತು. ಲಾಯ್ಕಲ್ಲಿ ಆರಾಮ್ಸೆ ದೇವರ ದರ್ಶನ ಮಾಡಿಕೊಂಡು ಬರ್ಬೇಕು. ತುಂಬ ಮಳೆ ಬರ್ತಾ ಇದ್ದು ಈಗ. ರಸ್ತೆಲೆಲ್ಲ ನೀರು ತುಂಬಿದ್ದು ನೋಡಿ, ನೀರು ಎರಕಿ ಹರಿತಾ ಇದ್ದು. ಈಗ ನೀಗ ಕುಕ್ಕಗೆ ಹೋಗ್ತಾ ಇಪ್ಪದು. ಕುಕ್ಕಗೆ ಹೋಪಂತಹ ದಾರಿಲಿ ಈಗ ವಾಕ್ ಮಾಡ್ತಾ ಇದ್ದೆ. ಹಿಂಗೆ ಗೊಂತಿದ್ದಲ್ಲ ಸುಬ್ರಹ್ಮಣ್ಯದಿಂದ ಕುಕ್ಕಗೆ ಜಸ್ಟ್ ವ್ಯಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಎತ್ತಿಕೊಂಡು ಬಂದೆ. ಇಲ್ಲಿ ಸಂಕದ ಹತ್ರ ಎತ್ತಿದೆ. ಕೆಲವು ಜನ ದರ್ಶನ ಮಾಡಿಕೊಂಡು ಬರ್ತಾ ಇದ್ದವು. ಆ ದೃಶ್ಯಂಗ ಇದರಲ್ಲಿ ನಿಮಗೆ ಹಿಂದೆ ಕಾಣ್ತಾ ಇಪ್ಪದು. ಹಾಗೆ ಕುಕ್ಕೆ ದೇವಸ್ಥಾನದ ಆವರಣಕ್ಕೆ ಎತ್ತಿದ್ದಾನು. ಇನ್ನು ದೇವಸ್ಥಾನದ ಒಳಗೆ ಹೋಪ. ಇಲ್ಲಿ ಕ್ಯಾಮರಾ ಅಲೌಡ್ ಅಪ್ಪಳೆ ಗೊತ್ತಿಲ್ಲ. ಕ್ಯಾಮರಾ ಅಲೌಡ್ ಅಲ್ಲದ್ರೆ ನಾನು ಆಫ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸಂಸ್ಥೆ ಆಗಲಿ ದೇವಸ್ಥಾನ ಆಗಲಿ ಹೋದಿಪ್ಪಾಗ ಅಲ್ಲಿ ಯಾವೆಲ್ಲ ರೂಲ್ಸ್ ಇದ್ದು ಅದರ ನಾವು ಬ್ರೇಕ್ ಮಾಡುವಂಥದ್ದು ಒಳ್ಳೆಯ ಒಂದು ಲಕ್ಷಣ ಅಲ್ಲ ಅನ್ನೋ ಒಂದು ಅನಿಸಿಕೆ. ಹಂಗಿಪ್ಪಾಗ ಅಲ್ಲಿ ಒಂದು ಯಾವುದೇ ರೀತಿಯ ಕ್ಯಾಮರಾ ಬಳಸಲಾಗ ಹೇಳುವಂತಹ ಪಾಲಕ ಎಲ್ಲ ಇದ್ದಾರೆ. ನಾನಲ್ಲಿ ಕ್ಯಾಮರಾ ಯೂಸ್ ಮಾಡ್ತಿಲ್ಲ. ಮಾಡೋ ಇದ್ದವು ಆದರೆ ನಾನು ಮಾಡ್ತಿಲ್ಲ. ಅದು ನನಗದು ಸರಿ ಕಾಣ್ತಿಲ್ಲ. ಆದ ಕಾರಣ ಎಲ್ಲೆಲ್ಲಿ ಯಾವ್ಯಾವ ನಿಯಮಗಳಿದ್ದು ಆ ನಿಯಮಗಳನ್ನು ನಾವು ಗೌರವಿಸಬೇಕಾದ್ದು ನಮ್ಮ ಒಂದು ಕರ್ತವ್ಯ ಕೂಡ. ಹಂಗಿಪ್ಪಾಗ ನಾನು ಕ್ಯಾಮರಾ ಬಳಕೆ ಮಾಡಲಾಗಲಿ ಹೇಳುವಲ್ಲಿ ಖಂಡಿತವಾಗಿ ನಾನು ಕ್ಯಾಮರಾ ಬಳಕೆ ಮಾಡ್ತಿಲ್ಲ. ಆಗ ಅಲ್ಲಿಯದೇ ಫಲಕ ಕಂಡತ್ತು ಇಲ್ಲಿ ಕ್ಯಾಮರಾ ಬಳಸುವಂತಿಲ್ಲ. ಆದ ಕಾರಣ ಅಲ್ಲಿ ನಾನು ಕ್ಯಾಮರಾ ಬಳಸಿದ್ದೆ. ಈಗ ನಾನು ದೇವಸ್ಥಾನದ ಆವರಣಕ್ಕೆ ಇದ್ದೆ. ಇಲ್ಲಿ ಕ್ಯಾಮರಾ ಬಳಸಲಾಗ್ತದೆ ಹೇಳುವಂಥದ್ದು ಗೊತ್ತಿಲ್ಲ. ಇಷ್ಟವರೆಗೆ ಫಲಕ ಕಂಡಿಲ್ಲ. ಕಂಡ್ರೆ ಖಂಡಿತವಾಗಿಯೂ ಬಳಸುತ್ತಿಲ್ಲ. ಅಲ್ಲದ್ರೆ ನಾನು ಇಂಗ್ಯಾಣ ಹೊಲಾಣ ದೃಶ್ಯಗಳದ್ದು ನಿಮಗೆ ತೋರಿಸ್ತೀನಿ. ಸರ್ ಇದು ಮನೆ ಕಟ್ಟುವ ಸಂಕಲ್ಪಕ್ಕೋಸ್ಕರ ಅಲ್ಲ? ಮನೆ ಕಟ್ಟುವ ಸಂಕಲ್ಪದೊಂದಿಗೆ ಈ ರೀತಿ ಕಲ್ಲು ಅಟ್ಟಿ ಮಾಡುತ್ತಾ ಇತ್ತು ಅಂತಂದರೆ ಅದೇ ತುಂಬ ಹೈಟಲ್ಲಿ ಇಟ್ಟರೆ ದೊಡ್ಡ ಮನೆ ಕಟ್ಟುವ ಆ ಥರ ಏನಾದರೂ ಇದೆಯಾ? ಇಲ್ಲ. ಹಾಗೆ ದೇವರಲ್ಲಿ ಬೇಡಿಗೊಂಬಲೆ ಈ ರೀತಿ ಕಲ್ಲು ಅಟ್ಟಿ ಮಾಡಿದ್ದು ಈ ಹೊಳೆಲಿ ಒಂಥರ ಸಂಕಲ್ಪ ಮಾಡುವಂಥದ್ದು. ಸಂಕಲ್ಪ ಈಡೇರಿದರೆ ಬಂದು ದರ್ಶನ ಮಾಡಿ ಇಲ್ಲಿ ಒಂದರೆ ಓಡಾಡುವಂಥದ್ದು ಮಾಡ್ತೇವೆ. ನೋಡಿ ತುಂಬ ಜನ ಮಾಡ್ತಾ ಇದ್ದೇವೆ. ಆ ಹೊಡೆಯಿಂದ ಈ ಹೊಡೆಂಗೆ, ಈ ಹೊಡೆಯವರೆಗೆ, ಆ ಹೊಡೆಯಿಂದ ಈ ಹೊಡೆಯವರೆಗೆ ಎಲ್ಲರದ್ದು ಇದು. ಮಕ್ಕಳಿಗೆ ಭಾರಿ ಖುಷಿಯಾಗಿ ಕಲ್ಲ ಅವಕ್ಕೆ ಆಟ ಆಡಿದಂಗೆ ಆಯಿತು. ಹೆತ್ತವಕ್ಕೆ ಒಂದು ರೀತಿಯ ಪ್ರಾರ್ಥನೆ ಅದೇ ಮಾಡಿದಂಗೆ ಆಯ್ತು. ಇಲ್ಲಿ ಮಕ್ಕಳ ಹತ್ರ ಮಾಡಿಸುತ್ತಾ ಇದ್ದವು. ಮಕ್ಕಳಿಗೆ ಭಾರಿ ಖುಷಿ ಆಯಿತು. ಇಲ್ಲೆಲ್ಲ ಸಣ್ಣ ಮಕ್ಕಳು. ಮತ್ತು ಇಲ್ಲಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬಂದರೆ ವಿವಾಹ ಆಗದ್ದವಕ್ಕೆ ವಿವಾಹ ಮೊದಲಾದ ಪ್ರಾರ್ಥನೆಗೆ ಬೇಕಾಗಿ ಈ ರೀತಿ ಒಂದು 7 ಪ್ರದಕ್ಷಿಣೆ ಬರ್ತವೆ. ಮೂಲತಃ ಬ್ರಹ್ಮರೂಪಾಯ, ಮಧ್ಯುತ ವಿಷ್ಣು ರೂಪಿಣಿ, ಅಗ್ರಸ್ಥ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಹೇಳಿ ಒಂದು ಮಂತ್ರವ ಹೇಳಿ ಈ ರೀತಿ 7 ಪ್ರದಕ್ಷಿಣೆ ಬಪ್ಪಂತಹ ಒಂದು ಪ್ರಾರ್ಥನೆಯೂ ಇದ್ದು ಇಲ್ಲಿ. ಇದು ನಿಂಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮಾಮೂಲಾಗಿ ಬಪ್ಪಾಗ ಇದೆಲ್ಲ ಕಾಂಬಂಥದ್ದೇ. ಭಕ್ತರಿಗೆಲ್ಲ ಬಂದವು ಪ್ರದಕ್ಷಿಣೆ ಎಲ್ಲ ಬಂದು ಪ್ರಸಾದ ತಗೊಂಡು ಮರಳಿ ಬಪ್ಪಂತಹ ದೃಶ್ಯ ಈಗ ನಿಮಗೆ ಇಲ್ಲಿ ನೋಡ್ತಾ ಇಪ್ಪದು. ಇಲ್ಲಿ ಇನ್ನೊಂದು ಪಾರ್ಕ್ದು ಇದ್ದೆ ಹಾಗೆ ಕುಕ್ಕೆಗೆ ಹೋಗಿ ಆಯ್ತು. ಅಲ್ಲಿ ಒಳಗೆ ಕ್ಯಾಮರಾ ಅಲೌಡ್ ಅಲ್ಲದ ಕಾರಣ ನಾನು ಕ್ಯಾಮರಾ ತಗೊಂಡು ಹೋಗಿದ್ದಿಲ್ಲ. ಕ್ಯಾಮರಾ ತಗೊಂಡು ಹೋಗಿದ್ದೆ, ಆನ್ ಮಾಡಿದ್ದಿಲ್ಲ. ಮತ್ತು ಇಲ್ಲಿ ಒಂದು ಪಾರ್ಕ್ ಇದ್ದು ನಿಮಗೆಲ್ಲರೂ ಬಂದಿತ್ತು. ಇಲ್ಲಿಗೆ ಬಂದಿದ್ದು ವಿಸಿಟ್ ಮಾಡಿದ್ದು ಎಂಥಾದರೆ ಒಂದರೆ ಅದರ ಈ ಪಾರ್ಕಿಗೆ ಬಂದು ಬಾರದ್ದೇ ಇದ್ದಿರವು. ಒಂದು ಸಣ್ಣ ಪಾರ್ಕ್ ಫ್ಯಾಮಿಲಿಯಾಗಿ ಬಪ್ಪಕ್ಕೆ ಈಗ ಮಕ್ಕಳಿಗೆಲ್ಲ ಖುಷಿಯಾಗಿ ಇಪ್ಪಲ್ಲ ಒಂದು ತಿರುಗಾಡಲಿ ಆಟ ಆಡಲೆಲ್ಲ ಇತ್ತಂತ ಒಂದು ಸಣ್ಣ ಪಾರ್ಕ್. ಫ್ಯಾಮಿಲಿಯಾಗಿ ಎಲ್ಲ ಬಂದವಕ್ಕೆ ಗ್ರೂಪ್ ಆಗಿಯೋ ಇಂಡಿವಿಜುವಲ್ ಆಗಿಯೋ ಫೋಟೋ ಎಲ್ಲ ತೆಗೊಳ್ಳುವಂತಹ ಒಂದು ಅಟ್ಮಾಸ್ಫಿಯರ್ ಇತ್ತಂಥ ಒಂದು ಸಣ್ಣ ಪಾರ್ಕ್. ದೇವಸ್ಥಾನದ ಹತ್ತಿರ ಭಾರಿ ಖುಷಿ ಆಗುತ್ತಿರಲಿಲ್ಲ ನಿಂಬಲ್ಲ ನೋಡ್ಲಿದೆ. ಕಣ್ಣಿಂಗದೆ ಭಾರಿ ತಂಪು ಕೂಲ್ ಆಗ್ತಾ ಇದ್ದು.
ಒಂದು ರಶ್ ಇಲ್ಲ, ಅದೇ ಒಂದು ಭಾಗ್ಯ ಅಲ್ಲಿ ಹೇಳೋಕ್ಕಷ್ಟೆ. ರಶ್ ಇಲ್ಲದ ಕಾರಣ ಆರಾಮ್ಸೆ ವಿಸಿಟ್ ಮಾಡ್ಲಾತು. ಆಯ್ತಾ, ಇಲ್ಲಿ ಹಲವು ಜನ ಭಕ್ತರುಗ ಹಾಯ್ ಹೇಳ್ತಾ ಇದ್ದು. ಯಾವ ಊರಿನವರು ಸರ್? ಚಿಕ್ಕಬಳ್ಳಾಪುರದ. ತುಂಬ ದೂರಂದಲ್ಲ ಬೈಂದವಿಂದು. ಅವನು ಮಳೆ ಆದರದೇ ಇಷ್ಟೆಲ್ಲ ದೂರಿಂದ ಬಂದಿಕೊಳ್ಳಿ ಗ್ರಹಿಸಿದ್ಲ. ಮಳೆ ಆದರೂ ಕೂಡ ನೀವು ಬಂದಿದ್ದೀರ. ಓಕೆ ಸರ್, ಎಲ್ಲ ಸಂತೋಷ. ಹರೇ ರಾಮ್. ಕೆಲ ಜನ ಈಗಳಿಂದ ಬರ್ತಾ ಇದ್ದವು ದೇವಸ್ಥಾನಕ್ಕೆ. ಅಲ್ಲಿ ಮಹಾಪೂಜೆ ಆಗಿ ಮತ್ತೆ ಅನ್ನ ಸಂತರ್ಪಣೆ. ಸೊ ಇನ್ನು ಅಲ್ಲಿಗೆ ಹೋಗ್ತಾ ಇದ್ದೇನು. ಅಲ್ಲಿಗ ಮಹಾಪೂಜೆ ಆಯ್ಕೊಂಡಿತ್ತು. ಇನ್ನು ನಾನು ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೆ. ಅಲ್ಲಿ ದೇವರ ಪ್ರಸಾದ ಎಲ್ಲ ಊಟ ಮಾಡಿಕ್ಕೆ ಮತ್ತೆ ನಾನು ಹೊರಡ್ತೀನಿ ಊರಿಗೆ. ನಾನು ಬೈಕಲ್ಲಿ ಬಂದದ್ದು.
ಬೆಂಗಳೂರಿನಿಂದಲ್ಲ? ತುಮಕೂರಿನವರು. ಹೆಸರೇಗ ನಿಮ್ಮದು? ವಿನೋದ್. ನಿಮ್ಮದು? ಮುರಳಿ. ಥ್ಯಾಂಕ್ ಯು. ಭೇಟಿ ಆದ್ದಕ್ಕೆ ಇದು ಪರಿಚಯ ಆದ್ದಕ್ಕೆ ಸಂತೋಷ ಆಯಿತು. ಓಕೆ, ಬಾಯ್. ದೇವಸ್ಥಾನದ ಹೊರಾಂಗಣ ಕಳೆದತ್ತು. ನಾನಿನ್ನು ವೆಹಿಕಲ್ ಮಾಡುವ ಸ್ಟ್ಯಾಂಡಿಂಗೆ ಹೋಗ್ತಾ ಇದ್ದೆ. ಅಲ್ಲಿ ಬೈಕ್ ಮಡಗಿದ್ದು. ಇನ್ನು ಸೀದಾ ಮನೆಗೆ ಟ್ರಾವೆಲ್ ಟು. ಹಾಗೆ ಇಂದು ನನ್ನ ದೇವಸ್ಥಾನದ ಒಂದು ದರ್ಶನ ಮುಗಿದತ್ತು. ದೇವಸ್ಥಾನದ ಒಳ ಎಲ್ಲ ಕಡೆ ತೋರಿಸಲಾಗಿದ್ದಿಲ್ಲ. ಅಲ್ಲಿ ಎಲ್ಲ ಕಡೆ ಕ್ಯಾಮರಾ ಬಳಸುವಂಗಿಲ್ಲ. ಹಂಗಿಪ್ಪಾಗ ನಾವು ಅಲ್ಲಿ ಒಂದು ಸೂಚನಾ ಫಲಕಲ್ಲಿ ಹಂಗಿಪ್ಪಾಗ ನಾವು ಅದು ಮಾಡೋದು ಅಲ್ಲಿ ರೂಲ್ಸ್ ಬ್ರೇಕ್ ಮಾಡೋದು ತಪ್ಪಲ್ದ. ಆದ ಕಾರಣ ನಾನು ಹಾಗೆ ಅಲ್ಲಿ ಕ್ಯಾಮರಾ ಯೂಸ್ ಮಾಡಲಾಗದ್ದ ಅದಕ್ಕೆಲ್ಲ ನಾನು ಮಾಡಿದ್ದಿಲ್ಲ, ವೀಡಿಯೋ ಮಾಡಿದ್ದಿಲ್ಲ. ಇವಾಗ ನಾನು ಬಪ್ಪಗೆ ರಜೆ ಲೇಟ್ ಆಯಿತು ದೇವಸ್ಥಾನಕ್ಕೆ. ಆದ ಕಾರಣ ಮತ್ತು ಡೀಪಾಗಿ ನನಗೆ ವೀಡಿಯೋ ಮಾಡಲು ಅಡಿಗೆ ಆಯಿತಿಲ್ಲ. ಅಂತೂ ತಕ್ಕ ಮಟ್ಟಿಗೆ ಬಂದರೆ ವೀಡಿಯೋ ಮಾಡಿದ್ದೆ. ಹಾಗೂ ನಿಮಗೆ ತೋರಿಸಲು ದೇವಸ್ಥಾನದ ಕೆಲವೊಂದು ಭಾಗಗಳ ತೋರಿಸಲು ನಾನು ಪ್ರಯತ್ನ ಪಟ್ಟಿದ್ದೆ. ಹಾಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತೆ. ಮುಂದೆ ಇನ್ನೊಂದು ವಿಡಿಯೋ ನಿಮಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಬಾಯ್. ಹರೇ ರಾಮ. ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇರಲಿ.